ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀಡ್ತಾ ಇರ್ತೀನಿ. ಇವತ್ತಿನೇನು ವಿಶೇಷಪ್ಪ ಅಂದ್ರೆ SSC GD ಎಕ್ಸಾಮ್ ಸಲುವಾಗಿ ಅಭ್ಯರ್ಥಿಗಳು ಪೂರ್ಣ ತಯಾರಾಗಿದ್ರಿ. ಏನಪ್ಪ ಅಂದ್ರೆ ಫೆಬ್ರವರಿ 23 ತಾರೀಕು ಅಂದರೆ ಫಸ್ಟ್ ಟೆಂಟೇಟಿವ್ ತಾತ್ಕಾಲಿಕವಾಗಿ ಎಕ್ಸಾಮ್ ಯಾವಾಗಿಂದ ನಡೀಬೋದು ಅಂತಕ್ಕಂಥ ಮಾಹಿತಿಯನ್ನು ಫಸ್ಟ್ ಬಿಟ್ಟಿದ್ದರು. ಯಾವಾಗಿಂದ ಅಂದರೆ ಫೆಬ್ರವರಿ 23ರಿಂದ ಏಪ್ರಿಲ್ವರೆಗೆ ಪರೀಕ್ಷೆ ನಡೀತಾವು, ಶಿಫ್ಟ್ ವೈಸ್ ಪರೀಕ್ಷೆ ನಡೀತಾವೆ ಅಂತೇಳಿಸಿಂದ ಎಲ್ಲರೂ ರೆಡಿಯಾಗಿದ್ರಿ. ಎಕ್ಸಾಮ್ಗೆ ರೆಡಿಯಾಗಿದ್ದೇನು ತಪ್ಪಲ್ಲ, ಪರೀಕ್ಷೆ ಬರೆಯಲಿಕ್ಕೆ ನೀವು ತಯಾರಾಗಿದ್ರಿ. ಆದರೆ ಏನಪ್ಪ ಅಂದ್ರೆ ಇಲ್ಲಿ ಎಲ್ಲರ ತಲೆಯಾಗ ಏನಿತ್ತು, ಸ್ಲಾಟ್ ಬುಕ್ಕಿಂಗ್ ಬಿಡ್ತಾರೋ ಅಂತಿತ್ತು. ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ, ಸ್ಲಾಟ್ ಬುಕ್ಕಿಂಗ್ ಬಿಡ್ತಾರೆ, ಬಿಟ್ಟ ಮೇಲೆ ನೀವು ಜಲ್ದಿ ಅಂದರೆ ಬೇಗನೆ ನೀವು ಸ್ಲಾಟ್ ಬುಕ್ಕಿಂಗ್ ಮಾಡ್ಕೊರಿ ಅಂತ ಬಿಟ್ಟಿದ್ದೆ. ಆದರೆ ಅವರು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಇಲ್ಲಿ SSC ವೆಬ್ಸೈಟ್ ಒಳಗೆ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ನೀವು ನೋಡ್ತಾ ಇದ್ರಿ ಬೋರ್ಡ್ ಮೇಲೆ, ಸಬ್ಜೆಕ್ಟ್ ಇನ್ಫಾರ್ಮೇಷನ್ ಫಾರ್ ದಿ ಕ್ಯಾಂಡಿಡೇಟ್ಸ್ ಆಫ್ ಕಾನ್ಸ್ಟೇಬಲ್ GD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸ್ CAPFS ಆ್ಯಂಡ್ SSF ಆ್ಯಂಡ್ ರೈಫಲ್ಮ್ಯಾನ್ GD ಇನ್ ಆಸಾಮ್ ರೈಫಲ್ಸ್ ಎಕ್ಸಾಮಿನೇಷನ್ 2026 ಅಂತೇಳಿಸಿಂದ ಈಗಾಗಲೇ ವೆಬ್ಸೈಟ್ನಲ್ಲಿ ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ಈ ನೋಟಿಫಿಕೇಷನಾಗ ಏನೈತಪ್ಪ ಅಂದ್ರೆ ನೀವು ನೋಡ್ಕೋಬೋದು. ಇಲ್ಲಿ ನೋಟಿಫಿಕೇಷನ್ದಾಗ ಏನೈತಪ್ಪ ಅನ್ನೋದ್ರೆ ಇಲ್ಲಿ ನೀವು ನೋಡ್ಕೋಬೋದು. ಇಲ್ಲಿ ಮೊದಲಿಗೆ ಏನು ಹೇಳ್ಯಾರಪ್ಪ ಅಂದ್ರೆ ಇಲ್ಲಿ ಸ್ಲಾಟ್ ಸಿಲೆಕ್ಷನ್ ಫೆಸಿಲಿಟಿ ವಿಲ್ ನಾಟ್ ಬಿ ಅಪ್ಲಿಕೇಬಲ್ ಅಂತ ಬಿಟ್ಟಿದ್ದಾರೆ. ಅಂದರೆ ಸ್ಲಾಟ್ ಬುಕ್ ಮಾಡೋದಿಲ್ಲ, ಅದು ಸ್ಲಾಟ್ ಬುಕ್ ಮಾಡೋದಿಲ್ಲ. ನೀವು ಎಲ್ಲರಿಗೂ ಗೊತ್ತಿರಲಿ, ಸ್ಲಾಟ್ ಬುಕ್ ಮಾಡ್ಬೇಕಂತೇಳಿ ಎಲ್ಲರೂ ಕಾಯ್ತಾಯಿದ್ರಿ. ಸ್ಲಾಟ್ ಬುಕ್ ಮಾಡೋದು ಇಲ್ಲ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮತ್ತೆ ಏನು ಕೊಟ್ಟಾರಪ್ಪ ಅಂದರೆ ನಿಮ್ಗೆ ನೇರವಾಗಿ 8ರಿಂದ 10 ದಿವಸ ನಿಮ್ಗೆ ಸಿಟಿ ಎಲ್ಲಿ ಬರ್ತದೆ ಅನ್ನೋದನ್ನು 8ರಿಂದ 10 ದಿವಸ ಅಡ್ವಾನ್ಸ್ ನಿಮ್ಗೆ ಗೊತ್ತಾಗ್ತದೆ ಅಂತಕ್ಕಂಥ ಮಾಹಿತಿಯನ್ನು ಬಿಫೋರ್ ಅಂದರೆ 8ರಿಂದ 10 ದಿವಸ ಅಡ್ವಾನ್ಸ್ ಆಗಿ ಯಾವ ಸಿಟಿ ಅನ್ನೋದನ್ನು ನಿಮ್ಗೆ ಗೊತ್ತಾಗ್ತದೆ, ವೆಬ್ಸೈಟ್ನಾಗ ಬಿಡ್ತೀವಿ ಅಂತಕ್ಕಂಥ ಮಾತನ್ನು ಬಿಟ್ಟಿದ್ದಾರೆ. ಅದ್ರ ಜೊತೆ ಇನ್ನೊಂದು ಏನಪ್ಪ ಅಂದರೆ ನಿಮ್ಮ ಅಡ್ಮಿಟ್ ಕಾರ್ಡನ್ನು 2-3 ದಿನದಲ್ಲಿ ನಾವು ಬಿಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಸಹಿತ ಇಲ್ಲಿ ನೋಟಿಫಿಕೇಷನ್ ಒಳಗೆ ಕೊಟ್ಟಾರೆ. 2-3 ದಿನದಾಗ ನಿಮ್ಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ನಿಮ್ಗೇನು ಗೊತ್ತಾಯ್ತು, ಈಗ ಸ್ಲಾಟ್ ಬುಕ್ಕಿಂಗ್ ಮಾಡೋದಿಲ್ಲ. ಆಮೇಲೆ 2ನೇ ಪಾಯಿಂಟ್ ಏನಪ್ಪ ಅಂದ್ರೆ 8ರಿಂದ 10 ದಿವಸ ಮುಂಚಿತವಾಗಿ ನಿಮ್ಮ ಎಕ್ಸಾಮ್ ಸಿಟಿ ಎಲ್ಲಿ ಬರ್ತೈತಿ ಅನ್ನೋದನ್ನು ವೆಬ್ಸೈಟ್ನಾಗ ಬಿಡ್ತಾರೆ ಅನ್ನೋದು ಗೊತ್ತಾಯಿತು. 3ನೇ ಪಾಯಿಂಟ್ ಏನಪ್ಪ ಅಂದ್ರೆ ನಿಮ್ಮ ಪರೀಕ್ಷೆ 2-3 ದಿನ ಇರ್ತಾ ನಿಮ್ಮ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರು. ಆವಾಗ ನೀವು ಅಡ್ಮಿಟ್ ಕಾರ್ಡನ್ನು ನೋಡಿಕೊಂಡು ನಿಮ್ಮ ಎಕ್ಸಾಮ್ ಸಿಟಿ ಯಾವುದದ, ಯಾವ ಶಿಫ್ಟ್ ಅದ, ಆಮೇಲೆ ಯಾವ ಜಿಲ್ಲೆ ಯಾವ ಸೆಂಟ್ರದಲ್ಲಿ ಪರೀಕ್ಷೆ ನಡೀತದೆ ಅಂತಕ್ಕಂಥದ್ದು ನಿಮ್ಗೆ ಗೊತ್ತಾಕತಿ. ಅದ್ರ ಮೇಲೆ ನೀವು ಏನಪ್ಪ ಅಂದ್ರೆ ಪರೀಕ್ಷೆಯನ್ನು ಬರೀಲಿಕ್ಕೆ ಹೋಗಬೇಕು. ಅಭ್ಯರ್ಥಿ ಇಂಪಾರ್ಟೆಂಟ್ ಪಾಯಿಂಟ್ ಇಷ್ಟು ನಿಮ್ಗೆ ಗೊತ್ತಾಯ್ತದೆ ನಾನು ತಿಳ್ಕೊತೀನಿ. ಹಾಗಾದರೆ ನನ್ನ ಅಂದಾಜು ನನಗೇನು ಅನಿಸ್ತೈತಿ ಅಂದ್ರೆ ಸುಮಾರು 22 ದಿನದಿಂದ 1 ತಿಂಗಳ ತನಕ ಹೋಗ್ಬೋದೇನೋ ಅನಿಸ್ತದೆ ಮುಂದೆ. ಯಾಕಂದ್ರೆ ಅವ್ರಿಗೆ ಕೊಟ್ಟಿದ್ದಾರೆ, ನಾವು ಡೇಟ್ ಕೊಟ್ಟ ಮೇಲೆ 8ರಿಂದ 10 ದಿನ ಅಡ್ವಾನ್ಸ್ ಆಗಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇದನ್ನು ನೋಡಿದರೆ ಏನು ಅನಿಸ್ತೈತಿ, ಇನ್ನೂ ಸುಮಾರು ಒಂದು 20ರಿಂದ 30 ದಿನ ಎವರೇಜ್ ರೀ. ಇನ್ನು ಮುಂದೆ ಹೋಗತಿ ಎಕ್ಸಾಮ್. ನನ್ನ ವೈಯಕ್ತಿಕ ಅನಿಸಿಕೆ ನಾ ಹೇಳೋದು ಮುಂದೆ ಹೋಗತಿ ಅನಿಸ್ತೈತಿ. ಹಾಗಾದ್ರೆ ಸರ್ ಮುಂದೆ ಹೋಯ್ತಂದ್ರೆ ಏನು ಮಾಡೋದಂತೇಳಿ ನೀವು ಓದೋದು ಬಿಡಬೇಡ್ರಿ. ಇದು ಒಳ್ಳೆಯ ಸುವರ್ಣ ಅವಕಾಶ ತಿಳ್ಕೊಬೇಕು ನೀವು. ಯಾಕಂದ್ರೆ SSC GD ಎಷ್ಟೈತಿ, 80 ಕ್ವಶನ 160 ಮಾರ್ಕ್ಸ್. 160 ಮಾರ್ಕ್ಸ್ಗೆ ನೀವು ಮಿನಿಮಮ್ ಎಲ್ತನ ತೊಗೋಬೇಕಂದ್ರೆ ಒಂದು 100ರ ಮ್ಯಾಲೆ ಮಾಡ್ಬೇಕ್ರಿ. 100ರ ಮ್ಯಾಲೆ ಮಾಡ್ಬೇಕಂದ್ರೆ ಮತ್ತು ನಿಮ್ಗೆ ಒಳ್ಳೆಯ ಅವಕಾಶ, ಸುವರ್ಣ ಅವಕಾಶ. ಈಗಾಗಲೇ ಸಬ್ಜೆಕ್ಟ್ ರೆಡಿ ಆಗಿರಿ, ನೀವು ಮ್ಯಾಥ್ಸ್ ರೆಡಿ ಆಗಿರಿ, ಮೆಂಟಲ್ ಎಬಿಲಿಟಿ ರೆಡಿ ಆಗಿರಿ, GK ರೆಡಿ ಆಗಿರಿ, ಆಮೇಲೆ ಗ್ರಾಮರ್ 4 ಭಾಗ ರೆಡಿ ಆಗಿರಿ. ಇನ್ನೇನಪ್ಪ ಅಂದ್ರೆ ಪರೀಕ್ಷೆ ಬರೆಯೋಕ್ಕಷ್ಟೇ ನೀವು ತಯಾರಾಗಿ ಕೂತರಿ. ಹಾಗಾದ್ರೆ ಅಭ್ಯರ್ಥಿಗಳು ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಪರೀಕ್ಷೆನ ಬರೆಯತಕ್ಕಂಥ ಅಭ್ಯರ್ಥಿಗಳು ನಿಮ್ಗೆಲ್ಲರಿಗೂ ಹೇಳ್ತೀನಿ, ಈಗಾಗಲೇ ಸಬ್ಜೆಕ್ಟ್ ವಿಷಯ ಗೊತ್ತಾಗಿದೆ. ಎಲ್ಲರೂ ಭಾಳಷ್ಟು ಜನ ಕೋಚಿಂಗ್ ಸೆಂಟ್ರಿಗೆ ಹೋಗಿರಿ, ಸ್ವಂತ ಮನೆಯಲ್ಲಿ ಓದ್ತಾ ಇದ್ದೀರಿ. ಸಬ್ಜೆಕ್ಟ್ ಏನದ, ಕ್ವಶನ್ ಪೇಪರ್ ಯಾವ ರೀತಿ ಅದ ಅನ್ನೋದು ಎಲ್ಲ ಗೊತ್ತದ. ಈಗಾಗಲೇ ನಿಮ್ಗೆ ಗೊತ್ತದ ಏನಪ್ಪ ಅಂದ್ರೆ 2025 ಕ್ವಶನ್ ಪೇಪರ್ ನೋಡಿರಿ. 2025 ಕ್ವಶನ್ ಪೇಪರ್ ಈಸಿ ಅದ. 2025 ಕ್ವಶನ್ ಪೇಪರ್ ಈಸಿ ಅದ. ನೀವು ಅದ್ರ ಹಿಂದೆ ಹೋಗ್ಬೇಕ್ರಿ. ನಾನು ಕೇಳ್ತಂದ್ರೆ ಎಲ್ಲಿಂದ ಬಿಡಿಸ್ಬೇಕಂದ್ರೆ 2022, 2023, 2024, 2025 ಎಲ್ಲ ಕ್ವಶನ್ ಪೇಪರ್ನ ಬಿಡಿಸ್ಬೇಕು. ಈಗಾಗಲೇ ನೀವು ಸಬ್ಜೆಕ್ಟ್ ರೆಡಿದರಿ. ಯಾವ ರೀತಿಪ್ಪ ಅಂದ್ರೆ ಮುಂಜಾನೆ ಒಂದು ಪೇಪರ್ ರೀ, 1 ತಾಸು ಟೈಮ್ ಹೆಚ್ಚೆ ಕೊಂಡ್ರದ್ರಿ. ಕ್ವಶನ್ ಪೇಪರ್ ತಗೋರಿ, 1 ತಾಸು ಟೈಮ್ ಹೆಚ್ಚು ಕೂತು ನೀವು ಏನು ಮಾಡ್ಬೇಕಂದ್ರೆ ಪರೀಕ್ಷೆಯನ್ನು ಬರೀಬೇಕು. ಆಮೇಲೆ ಸಾಯಂಕಾಲ ಒಂದು ಪೇಪರ್ ಬರೀಬೇಕು. ದಿನಕ್ಕೆ 2 ಪೇಪರ್ ಬಿಡಿಸ್ಬೇಕ್ರಿ. ನೀವು ದಿನಕ್ಕೆ 2 ಪೇಪರ್ ಬಿಡಿಸಿರಿ ಅಂದರೆ ನನ್ನ ಅಂದಾಜು 160ಕ್ಕೆ 130, 140 ತನಕ ಮಾರ್ಕ್ಸ್ ತೊಗೋತೀರಿ. ನೀವು ಯಾಕೆ ತೊಗೋತೀರಿ ಮಾರ್ಕ್ಸ್ ಅನ್ನೋದನ್ನು ಹೇಳ್ತೀನಿ ನಿಮ್ಗೆ. ನೀವು ಏನು ಮಾಡ್ತೀರಿ, ಪರೀಕ್ಷೆ ಕೊಂಡಿರ್ತೀರಿ, ಪರೀಕ್ಷೆ ಬರಿತೀರಿ, ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಕರೆಕ್ಟ್ ಅದು ಎಷ್ಟು ತಪ್ಪದು. ತಪ್ಪಾಗಿದ್ದ ನಾ ಏನು ತಪ್ಪು ಮಾಡಿ ಅಂದ್ರೆ ಆ ಪಾಠದ ಮೇಲೆ ನಾವು ಫೋಕಸ್ ಮಾಡಬೇಕು. ಆ ಪಾಠವನ್ನು ಕ್ಲಿಯರಾಗಿ ನಾವು ತಿಳ್ಕೊಬೇಕು. ಯಾವ್ದು ನಮಗೆ ಬರೋದಿಲ್ಲ ಅದನ್ನು ಹುಡುಕಾಡ್ಬೇಕು ರೀ. ಇನ್ನು ನನಗೆ ಕಡಿಮೆ ಅಂದ್ರೆ 20ರಿಂದ 30 ದಿನ ಎಕ್ಸಾಮ್ ಡೇಟ್ ಮುಂದೆ ಹೋಗ್ತದೆ.
ಅಂದ್ರೆ ನೀವೇನು ಮಾಡ್ಬೋದು ರೀ, ಪೂರ್ಣ ರೆಡಿ ಆಗ್ಬೋದು. 160ಕ್ಕೆ 140 150 ತನಕ ಮಾರ್ಕ್ಸ್ ತಗೋಂಥ ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳಿಗೆ. ನಿಮ್ಗೆ ಗೊತ್ತಿರಲಿ, ಮ್ಯಾಥ್ಸು, ಮೆಂಟಲ್ ಎಬಿಲಿಟಿ, ಆಮೇಲೆ GK ಪ್ರತಿಯೊಂದು ಸಬ್ಜೆಕ್ಟನ್ನು ಸಂಪೂರ್ಣವಾಗಿ ತಯಾರು ಮಾಡಿರಿ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರಲಿ, ಮೆಂಟಲ್ ಎಬಿಲಿಟಿ ಈಸಿ ಐತೈತಿ ಎಲ್ಲರೂ ಅನ್ಕೋತೀರಿ, ಆದರೆ ಎಲ್ಲನೂ ಈಸಿ ಆಗ್ಬೇಕ್ರಿ. ನಿಮ್ಗೆ ಎಲ್ಲನೂ ಈಸಿ ಆಗ್ಬೇಕ್ರಿ. ಎಲ್ಲ ಓದ್ರಿ ಅಂದ್ರೆ ಎಲ್ಲ ಈಜಿನ. ಆಮೇಲೆ 4 ಭಾಗ ಟಚ್ ಮಾಡಬೇಕು. ಇದು ನಿಮ್ಗೆ ಗೊತ್ತಿರ್ಬೇಕು ಅಭ್ಯರ್ಥಿಗಳೇ. ಈ ರೀತಿ ಮಾಡಿರಪ್ಪ ಅಂದ್ರೆ ನೀವು 100ಕ್ಕೆ 100 ಗ್ಯಾರಂಟಿಯಾಗಿ ಪಾಸ್ ಹಾಕಿರಿ. ನೋಡಿರಿ, ಯಾರು SSC GD ಪರೀಕ್ಷೆಗೆ ತಯಾರಾಗ್ತಾಯಿದ್ರಿ ಅಂಥ ಅಭ್ಯರ್ಥಿಗಳು ಕಮೆಂಟನ್ನು ಮಾಡಬೇಕು ನೀವು. ಯಾಕಂದ್ರೆ ನಮಗೂ ಖುಷಿ ಅನ್ನಿಸ್ತದೆ, ನೀವು ಏನು ತಯಾರಾಗಿರಿ ಅನ್ನೋದು ಖುಷಿ ಅನ್ನಿಸ್ತದೆ. ಕಮೆಂಟನ್ನು ಮಾಡಬೇಕು. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ನೋಡಿರಿ, ನಮ್ಮ ಯೂಟ್ಯೂಬ್ ಚಾನಲನ್ನು ಈಗ 2 ಲಕ್ಷಕ್ಕಿಂತ ಅಧಿಕ ಅಭ್ಯರ್ಥಿಗಳು ಮತ್ತು ಪಾಲಕರು ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಇನ್ಸ್ಟಾಗ್ರಾಮವನ್ನು 1,10,000ಕ್ಕಿಂತ ಅಧಿಕ ಪಾಲಕರು ಮತ್ತು ಅಭ್ಯರ್ಥಿಗಳು ಫಾಲೋ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಫೇಸ್ಬುಕ್ಕನ್ನು 90,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಮತ್ತು ಪಾಲಕರ ಫಾಲೋ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ನಿಮ್ಗೆ ಗೊತ್ತಿರಲಿ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ಅದರಲ್ಲಿ ವಿಶೇಷವಾಗಿ ಡಿಫೆನ್ಸ್ ಫೋರ್ಸ್ಗಳ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಇನ್ನೊಂದು ಮಾಹಿತಿ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ ಅಗ್ನಿವೀರ ಆರ್ಮಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಅಡ್ಮಿಷನ್ ಸ್ಟಾರ್ಟ್ ಆಗ್ಯಾವ. ಫಸ್ಟ್ ಇಯರ್ ಎಕ್ಸಾಮ್ ಮುಗಿದಂಥ ಅಭ್ಯರ್ಥಿಗಳು ನೀವು ಕೂಡಲೇ ಬಂದುಬಿಡ್ರಿ. ಅದೇ ರೀತಿಯಾಗಿ ಸೆಕೆಂಡ್ ಇಯರ್ ಓದ್ತಕ್ಕಂಥ ಅಭ್ಯರ್ಥಿಗಳು ಅಡ್ವಾನ್ಸ್ ರಿಸರ್ವೇಷನ್ ಮಾಡ್ಕೊರಿ. ಎಕ್ಸಾಮ್ ಮುಗಿದ ತಕ್ಷಣ ನೀವು ಬರೀ ನಿಮಗೊಂದು ಬ್ಯಾಚನ್ನು ನಾವು ಸಪ್ರೇಟಾಗಿ ಮಾಡ್ಕೋತೀವಿ. ನಮ್ಮಲ್ಲಿ ಯಾಕಪ್ಪ ಅಂದ್ರೆ ನಮ್ಮ ಸಂಸ್ಥೆ ಈಗ ಕರ್ನಾಟಕ ರಾಜ್ಯದಲ್ಲಿ 23ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳು ಸಿಲೆಕ್ಷನ್ ಆಗಿ ಭಾರತಾಂಬೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ನೀವು ಬೇಗನೆ ಬರೀ, ಯಾಕಂದ್ರೆ ಅತಿ ಹೆಚ್ಚು ಸಂಖ್ಯೆ ಅಭ್ಯರ್ಥಿಗಳು ಬರೋದ್ರಿಂದ ಎಲ್ಲರನ್ನೂ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಅಡ್ವಾನ್ಸ್ ಆಗಿ ನೀವು ರಿಸರ್ವೇಷನ್ ಮಾಡ್ಕೊಂಡ್ರಿಪ್ಪ ಅಂದರೆ ಅನುಕೂಲ ಆಗ್ತದೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮಗೆಲ್ಲರಿಗೂ ಗೊತ್ತದ, ಈಗ ಅಗ್ನಿವೀರ ಆರ್ಮಿ ಏನಪ್ಪ ಅಂದ್ರೆ 13 ಫೆಬ್ರವರಿ 2026ರಿಂದ 1 ಏಪ್ರಿಲ್ 2026 ನೀವು ಆನ್ಲೈನ್ ಅರ್ಜಿಯನ್ನು ಹಾಕಬೇಕು. ಆಮೇಲೆ 8ನೇ ತರಗತಿ ಪಾಸ್ ಆದವರು, 10ನೇ ತರಗತಿ ಪಾಸ್ ಆದವರು, PUC ಪಾಸ್ ಆದಂಥವರು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ವಯಸ್ಸಿನ ಮಿತಿನೂ ನಿಮ್ಗೆ ಗೊತ್ತದ. ಈಗಾಗಲೇ 1/7/2005ರಿಂದ 1/7/2009 ನಡುವೆ ಜನಿಸಿದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಹಾಕಿರಿ. ನಿಮ್ಮ ಸಮೀಪದ ಆನ್ಲೈನ್ ಸೆಂಟ್ರಿಗೆ ಹೋಗಿ ಅರ್ಜಿಯನ್ನು ಸಲ್ಲಿಸ್ರಿ. ಹಾಗಾದರೆ ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ ಅಡ್ಮಿಷನ್ ಸ್ಟಾರ್ಟ್ ಅದಾವೆ. ಯಾರಾದರೂ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಬರೋರಿದ್ರು ಬಾನ್ರಿ. ಅದೇ ರೀತಿಯಾಗಿ SSC GDನೂ ಸಹಿತ 1 ತಿಂಗಳು ಬರ್ತೀನಿ ಅಂತಕ್ಕಂಥ ಅಭ್ಯರ್ಥಿಗಳು ನಿಮಗೂ ಅವಕಾಶ ಅದ. ನೀವು ಸಹಿತ SSGD ಅಭ್ಯರ್ಥಿಗಳು ಸಹಿತ ನೀವು ತರಬೇತಿಗೆ ಬರ್ಬೋದು. ಓಕೆ, ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ವೀಕ್ಷಣೆ ಮಾಡತಕ್ಕಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.